ಓ, ಬಾಲ್ ಮುಳುಗೇ ಬಿಟ್ಟಾನ. ಶಿವ ಕೂತ್ಕೊಂಡು ಆಟ ಆಡಿಸ್ತೀರಿ, ಈಗ ಮುಳುಗ್ತಾನೆ ಬಂದೆ, ಎಣ್ಣೆ ಹಚ್ತೀನಿ ಆಮೇಲೆ ಇದು ಮಾಡೋಣ ಅಂತ ಹೇಳಾಗಿದ್ರು ನಿನ್ನ ಅಜ್ಜಿ. ನೋಡಿದ್ರೆ ನಿದ್ರೆನೇ ಮಾಡಿದೆ ಮಾರಯ್ಯ. ನಾನು ಎಂಥದ್ದು ಜ್ಞಾನ ಮಾಡ್ತಾ ಕೂತಿದ್ದೆ. ಏನು ಜ್ಞಾನ ಮಾಡೋದ, ನಮ್ಮವಾಗಿ ಸಬ್ಬಿ ಯಾಕೆ ಹಿಂಗೆ ಮಾಡ್ತಾನ. ಹೆಂಗಾರು ಆಗೋ ಮಗನೇ, ಅಪ್ಪನ ಹಂಗಂದು ಆಬೇಡ. ಏನ ತಾಯಿಯೊಂದು ಗನಾಗ ಸಾಕ್ತದೆ, ಒಳ್ಳೆ ಬುದ್ಧಿ ಹೇಳ್ಕೊಡ್ತದೆ, ಅದೊಂದು ಗ್ಯಾರಂಟಿ ಅದೇ. ನಾನು ಆವಾಗ ಅದೇ ತಪ್ಪು ಮಾಡಿದ್ನೇ. ತಪ್ಪೆಂತ ನಾನಾರು ಎಂತ ಮಾಡೋಕ್ಕಾಗ್ತಿತ್ತು. ಅಜ್ಜಿಗೂ ಅಟ್ಕಿಲ್ಲೇ ಬೆಳೆದು ಆಮೇಲೆ ಅವ್ರು ಹೋದ್ಮೇಲೆ ನಂಗೆ ಈ ಸಂಸಾರ ಅದು ಇದು ಅಂತೇಳಿ ನೋಡ್ಕೊಳೋದೇ ಸಮಾತು. ದುಡ್ಡು ನನಗಿತ್ತು ಅವಾಗ, ಹೆಂಗೆ ಬೇಕೋ ಹಂಗೆ ಬೆಳೆದು. ಆದರೂ ಬೇಕಂಬಷ್ಟು ದುಡ್ಡಿದ್ದವ್ರು ಯಾರು ಹೇಳ್ದೆ ಕೇಳದೆ ಇರೋರು ಗನಾಗ ಆತವೆ. ಈಗ ನಮ್ಮ ಸಚಿನ್ನೇ ಒಂದು ಒಳ್ಳೆ ಇದನ್ನು ಕಲ್ತಾವ ಹೋಗ್ಲ, ಒಂದು ಎಲ್ಲೇ ಹಾಳು ಸವಾಸಕ್ಕೆ ಬಿದ್ದನೇನ. ಅದು ನೀವೊಂದು ಹಂಗೆ ಆಬೇಡ ಮಗನೇ. ಇದ್ರ ಏನೇ ಬೈಬೋದು ನಾನು, ನಮ್ಮ ಮಾತ್ರ ನಿನ್ನ ಗನಾಗ ಸಾಕ್ತದೆ, ಅದೊಂದಂತೂ ಗ್ಯಾರಂಟಿ ಅದೇ. ಒಂದಲ್ಲ ಒಂದು ಕಾಲಕ್ಕೆ ನೀ ಮನೇನ ಗನಾಗ ಮಾಡ್ತೀಯ, ಮಾಡು ಮಗನೇ ಮಾಡು. ನಾ ಇರ್ತೀನ ಕಣ್ಣು ಮುಚ್ಕಿತೀನ, ಎಂಥವ್ರಾಗಲಿ ನೀವಾರು ಒಂದು ಗನಾಗಿರಿ ಮರಯ್ಯ. ನಿಮ್ಮ ತಾಯಿಗೆ ಸುಮ್ಮನೆ ಹೇಳು ಸೈಯೆಲ್ಲ ಬಂದಲ್ಲಿಂದ ಒಂಥರ ಗೋಳೆ ಗೋಳೆ. ಅದಕ್ಕೆ ಒಂದು ದಿವಸ ನೆಮ್ಮದಿಲ್ಲ, ಒಂದು ಲೋಟ ನೀರು ಕುಡ್ದಿದ್ದಿಲ್ಲ. ಎಂತ ಮಾಡ್ತೆ ಹೋಗ್ಲಿ, ಎಂತಕ್ಕೂ ನೀರು ಮುಳುಗ್ದಲ್ಲ ಮಾರಯ್ಯ. ನಿನ್ನ ಅಜ್ಜಿ ಬಂದು ಅಂತ ಹೇಳ್ತಾರೆ ಏನ ಬಾಲೆ ಮುಲ್ಸಿರಿ ಅಂತ. ನಾ ಏನು ಬೇಕಂತ ಮುಲ್ಸಿದ್ದಲ್ಲ, ಆದರೆ ಹೆಂಗೆ ಹೇಳೋದು ಮಾರಯ್ಯ. ಅಮ್ಮ, ಕಾಫಿ ಕುಡ್ಕೊಂಡೇ ಹೋಗೋ ಬಾ. ಎಟ್ಲಾಗ ಹೊರಟೆ ಎಷ್ಟು ಗಡಿ ಬಿಡಿಲ್ಲೇ? ಇಲ್ಲೇ ಬಾಲೆ ನಿನ್ನ ಅಜ್ಜಿ ನಿನ್ನ ಅತ್ತೆ ಕೈಲಿ ಕೊಟ್ಟು ಬಂದೇನೆ. ಎಣ್ಣೆ ಹಚ್ಬೇಕು ಅವನಿಗೆ ಒಂಚೂರು. ಈಗ ಮಲಗ್ತಾನೆ ನಿನ್ನ ಮಗ. ಎಣ್ಣೆ ಹಚ್ಚಿಂಡೆ ಮಲಗಿದ್ರೆ ಅತ್ಲಾಗೆ ಆಮೇಲೆ ಸ್ನಾನ ಮಾಡ್ಸೋಣ ಅಂತ ನೋಡಿದೆ. ಅಲ್ಲಿಗೆ ತಗೋಬಾ. ನಿನ್ನ ಅತ್ತೆ ಅಲ್ಲೊಬ್ಬರೇ ಕೂತಾರೆ, ನಾನಿಲ್ಲಿ ಕೂತು ಕಾಫಿ ಕುಡಿಯೋದ ಬೇಡ. ತಗೋ, ಅಲ್ಲೇ ಇಬ್ಬರು ಕುಡಿತೀವಿ. ಸರಿ ಸರಿ ಬಿಡು, ಅವ್ರು ಅಲ್ಲಿದ್ದಿದ್ದು ಗೊತ್ತಿಲ್ಲ ನನಗೆ. ನಾನು ಅವರಿಗೂ ಈಗ ರೂಮಿಗೆ ತೊಗೊಂಡು ಹೋಗೋಣ ಅಂತ ಮಾಡಿದ್ದೆ. ಸರಿ ಬಿಡು. ಏನು ಇವತ್ತಿಷ್ಟು ಬೇಗ ಎದ್ದು ಬಂದಾರಲ್ಲ? ಏನು ಎಂಥ ಜ್ಞಾನ ಮಾಡಿದ್ರೆ ಏನ ಕಳೆ, ಒಂಥರ ಬೇಜಾರು ಮಾಡ್ಕೊಂಡಾರೆ. ಈ ಮಗ ಹಿಂಗೆ ಮಾಡಿದ್ರೆ ಅವರಾರು ಏನು ಮಾಡ್ತಾರೆ ಸುಮ್ಮನೆ. ಭಾಳ ಒಂಥರ ಆಗ್ಯಾರೆ. ನಿನ್ನೆ ಕತ್ಲೆಯಿಂದ ನೋಡ್ತಿದ್ದೀನಲ್ಲ, ಮೊದಲಿನೊಂದು ದರ್ಪ ಅದು ಇದು ಇಲ್ಲ. ಅವರೇ ಬಂದರು. ಬಾಲೆ ಎಂತ ಮಾಡ್ತಾನೆ ಕರ್ಕೊತೀನಿ ಅಂದ. ಹಂಗಾರೆ ಒಂಚೂರು ಇಲ್ಲೇ ಆಟ ಆಡ್ತಾ ಕೂತ್ಕೊಳ್ಳಿ, ನಾನು ಅವೆರಡು ಬಟ್ಟೆ ಹಿಂಡಾಕಿ ಬರ್ತೀನಿ ಅಂತ ಬಂದೆ. ಬಾ ತಗೋಬಾ ಕಾಪಿ, ಅವರಿಗೂ ತಗೋಬಾ, ಅಲ್ಲಿಗೆ ತಗೋಬಾ. ಹೋ, ಬಾಲ್ ಮಲಗೇ ಬಿಟ್ನಾ? ಹ್ಞೂ ಮಾರ, ಮಲಗ್ದ. ನಾನು ಇದು ಮಾಡ್ತಾನೆ ಇದ್ದೀನಿ, ತಟ್ಟಿ ಎಬ್ಸ್ತಾನೆ ಇದ್ದೀನಿ, ಅಲ್ಲೇ ಮಲ್ಕಿಂಡೇ ಬಿಟ್ಟ. ಮತ್ತು ಎಂತಕ್ಕೆ ನಿದ್ರೆ ಒಂಥರ ಕಚ್ಗಿಡಾದಂಗೆ ಆಗೋದು ಅಂಥೇಳಿ ಮಲ್ಗಿದ್ರು ಮಲ್ಕೆ ಅಂತ ಇದು ಮಾಡಿದೆ. ಎಂತ ಮಾಡೋದು ಮಾರ ಈಗ? ನಾ ಈಗ ಅದನ್ನೇ ಹೇಳ್ತಾ ಕೂತಿದ್ದೆ. ಅಜ್ಜಿ ಮಲಸ್ಬೇಡಿ, ಎಣ್ಣೆ ಹಚ್ಬೇಕು ಅಂತ ಹೇಳೋಗ್ಯಾರೆ ಮಾರಯ್ಯ. ನೀ ನೋಡಿದ್ರೆ ಮಲಗ್ದಲ್ಲ, ಏನು ತಿಳ್ಕೊತಾರ ಏನೋ ಅಂತಿದ್ದೆ. ಇಲ್ಲಪ್ಪ, ತಿಳ್ಕೊಳಕ್ಕೆ ಅಂತ ಅದೇ. ಅದರಲ್ಲಿ ಅವು ಹುಡುಗರು ಒಂದೊಂದು ಸತಿ ಹಾಗೆ ರೀ, ಇದು ಮುಲ್ಸನ ಅಂತ ಎಷ್ಟು ತೂಗಿದ್ರು ಮುಲ್ಗಲ್ಲ. ಬೇಡ ಅಂದಾಗ ಅದು ಕಲ್ಲು ಬಿದ್ದು ಚಳಿ, ಸ್ವೆಟರು ಗಿಟರು ಹಾಕಿ ಬೆಚ್ಚಗಾದ್ನಲ್ಲ, ಅದು ಅಜ್ಜಿ ಮೊಡ್ಲಲ್ಲಿ ಮಲಗಿದ್ನಲ್ಲ, ಅಲ್ಲೇ ನಿದ್ರೆ ಬಂದೋದು. ಬರಲಿ ಬಿಡಿ, ಏನು ಅದರಲ್ಲಿ ಖಾಲಿ ಹೋಗೋದೇನದು. ಇನ್ನು ಮಾಡ್ತೀನಿ, ಜೋಲಿಗೆ ಹಾಕ್ತೀನಿ, ಹಾಕಿ ಮುಲ್ಕಿಂಡಿರಲಿ, ಇದು ಮಾಡ್ತೀನಿ. ಆಮೇಲೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ. ಈಗ ಎಣ್ಣೆ ಹಚ್ಚೋಕ್ಕೂ ಒಂದು ಚಳಿ ಅಂದರೆ ಏನು, ಬಟ್ಟೆ ಬಿಚ್ಚೋಕ್ಕೂ ಚಿಳೋನ್ ಕೂಗ್ತಿದ್ನೇನು. ನಾನು ಅದೇ ಜ್ಞಾನ ಮಾಡ್ತಿದ್ದೆ, ಈಗ ಎಣ್ಣೆ ಹಚ್ಚೋದು ಹೆಂಗೆ ಅಂತ. ಅಯ್ಯೋ, ನಿಮ್ಮ ಅಮ್ಮಗೊಂದು ಚಳಿ ಅಂದ್ರೆ ಮಾತ್ರ ಚಳಿಗದು ಏನು ಹೆದರ್ತಾನೇನು, ಸ್ವೆಟರ್ ಹಾಕೇ ಇರಬೇಕು. ತಬಲಿ ಇಲ್ಲಿ ಅಚ್ಚಿ ತೊಗೊಂಡೋಗಿ ಮಲಿಸ್ತೀನಿ. ಕಾಫಿನೂ ಕುಡ್ದಿದ್ರು ಕುಡಿಲ್ಲ ಮಾರ್ರ.
ಕಾಫಿ ಕುಡಿಬೋದು. ಇದು ಕೊಡಿ, ಬಾಲೆ ಕೊಡಿ. ನೋಡಿಲೆ ಇಷ್ಟು ಇದು ಮಾಡಿದ್ರೆ ಅವನಿಗೆ ಎಚ್ಚರಿಕೆ ಅದೆಯೇನ ಅಂತ. ಬಾಕಿ ಹೊತ್ತಾದ್ರೆ ಈಗೊಂದು ಕಡ್ಡಿ ಸಟಕ್ಕಂದ್ರೆ ಸಾಕು, ಪಿಳ್ಗಡಿತ ಕಂಡುಬಿಡ್ತಿದ್ದ. ಈಗ ಜಗೋ ನಿದ್ದು ಬಂದು ಹೋಗ್ಯವೆ. ನಿದ್ದು ಬಂದವೆ ಅಂದರೆ ಒಂದು ಕೆಲಸ. ನಿನ್ನೆ ಕತ್ಲಿಗೆ ಮಲಗಲೇ ಇಲ್ಲಂತೆ ಹೇಳ್ತಿತ್ತು. ನನಗೂ ಅದೇನು ತಗೋಗ ನಿದ್ದು ಬಂದಿದ್ವೇನ, ಮಲ್ಕೊಂಡಿದ್ದೆ, ಅದು ಕಾಲ ಮೇಲೆ ಮಲಸ್ಕೊಂಡು ನಿದ್ರೆ ಮಾಡಿಸಿದ್ದ ಅಮ್ಮ ಅಂತಿತ್ತು. ಎಂತಕ್ಕೆ ಹಂಗೆ ಮಾಡಿದ್ನ. ಈಗಲಾರು ಹಂಗಾನಾಗ ನಿದ್ರೆ ಮಾಡ್ಕೊಂಡ್ಲಿ. ನಿದ್ರೆ ಕಚ್ಗೇಡು ಆಗಿಬಿಟ್ರೆ ಹುಡುಗರನ್ನ ಸುಧಾರ್ಸೋಕ್ಕಾಗಲ್ಲ. ಮಲಸ್ತೀನಿ. ಹಾಂ ಹಾಂ ಆತು 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 ಮಾರಯ್ಯ. ಹೊತ್ತಿನಂಕ ತಡಿ. ಅಯ್ಯೋ ಬೆಚ್ಚಗಿದ್ನಲ್ಲ, ಇಲ್ಲಿ ಹಾಕಬೇಕು ನೋಡಿಲಿ, ಚೂರು ಚಳಿ ಆಗಂಗಿಲ್ಲ. ಹೂನ ಹೂನ. ಹಾಂ ಹೊಚ್ಚಿನಲ್ಲ ಮರಯ್ಯ. ಮುಲ್ಗೆ ಮುಲ್ಗನಾಗು ನಿದ್ರೆ ಮಾಡ್ಕೆ, ಆಮೇಲೆ ಎಣ್ಣೆ ಹಾಕ್ತೇನೆ. ಓ ಗುಂಡ ಇವತ್ತೇ ಬೆಂಕಿ ಹಾಕ್ದನ. ಇವತ್ತೊಂದು ದಿವ್ಸ ಒಲೆಯಲ್ಲೆಲ್ಲ ಒಂಚೂರು ಒಣಗ್ಲಿ ಅಂತ ಲೆಕ್ಕ ಹಾಕಿದ್ದೆ. ನೀವೊಂದು ಹೇಳಲ್ಲ ಕೇಳಲ್ಲ ಮಾರಯ್ಯ. ಅಲ್ಲಿ ಬೇರೆ ಯಾರು ಬಂದು ಒಂಚೂರು ಮೂರ್ತ ಮಾಡ್ತಿದ್ರು, ನಿಂಗೆ ಅಷ್ಟು ಗೊತ್ತಾಗಲ್ಲ ಅನ್ಕೊಂಡ. ಪೋಸ್ಟ್ ಬೆಂಕಿ ಹಾಕಿದ್ದು ಮಾರೆ. ಹೋಗ್ಲಿ ಬಿಡತ್ಲೆ. ಚೊಗ್ರೆಲ್ಲ ಸಮ ಮಾಡಿಯಾ? ಅಲ್ಲ, ಅದಕ್ಕೆ ಬೆಂಕಿ ಹಾಕಿದ್ದು ಗೌಡ್ರೆ. ತೆಪ್ಪೆ ನಿನ್ನೆ ಕೆತ್ಗೆ ಬಂದಿದ್ನಲ್ಲ, ಅವನ್ನೆಲ್ಲ ಹಾಕಿಟ್ಟೀನಿ, ಹಾಕಿ ಕುದಿ ಬರ್ಸೋಕ್ಕಿಟ್ಟೀನಿ. ಅಲ್ಲ, ಇವ್ರ ಮನೇಲಿ ಮತ್ತು ಒಂದು 4 ಕೊಟ್ಟು ಚೊಗರು ಕೊಡಿ ಅಂತ ಹೇಳಿ ಚೊಗರು ಕೊಟ್ಟಾರವರು. ಎಲ್ಲದನ್ನೂ ಸೇರಿಸಿ ಕುದಿ ಬರ್ಸೋಣ ಅಂತ. ಹಾಗಾಗಿ ನಾ ಬೆಂಕಿ ಹಾಕಿದೆ. ಸುಳ್ಬೇಳೆ ಏನು ಹಾಕ್ಲ ಇನ್ನು. ಚೊಗರು ಪೂರ್ತಿ ಒಂದ್ಸರಿ ಕುದಿ ಬರ್ಸ್ಕೊಂಡು ತೋಡಿಟ್ಕೊಂಡು ಆಮೇಲೆ ಇದನ್ನು ಹಾಕೋಣ ಅಂತ. ಚೊಗರು ಬಣ್ಣ ಬರ್ಬೇಕಲ್ಲ. ಭಾಳ ಇದಾದ್ರೆ ಬಾ ಇನ್ನೊಂದು 4 ಕೊಟ್ಟು ಚೊಗರು ಕೊಡ್ತೀನಿ ಅಂತ ಹೇಳ್ಯಾರ ಅವರು. ಹೌದಾನ? ನೋಡಿ ಹೋದರ್ಸೊಂದು ಸರಿಯಾಗಿ ಇಟ್ಕೊಂಡೆ. ಈಗ ನಾ ಒಂಥರ ಹೊಸಬ್ರ ಹಂಗೆ ಮತ್ತೆ ಚೊಗರು ಇದು ಮಾಡೋದಾಗ್ಯದೆ. ಇವ್ರು ಸರು ಸಮ ಮಾಡಿ ತೆಗ್ದಿಟ್ಕೋಬೇಕು ಮಾರೆ. ಹಂಗಾರೆ ಹಾಕು ಬೆಂಕಿ ಹಾಕು, ಒಂದು ಕುದಿ ಬರಲಿ ಹಂಗಾರೆ. ಈ ಗುಂಡಬ್ಬಿ ಎಂತಕ್ಕೆ ಹಿಂಗೆ ಮಾಡ್ತಾನೇನ ಹೇಳ್ತೀನಿ. ಎಲ್ಲದಕ್ಕೂ ಹಂಗೆ ಯಜಮಾನಿಕೆ ಮಾಡ್ಕೊಂಡು ಹೋಗ್ಬೇಡ ಅಂತ. ನೋಡಿ ಈಗ ಅಡ್ಕೆ ಒಲಿಗೆ ಮುಂಚೆ ಹೋಗಿ ಅವನೇ ಬೆಂಕಿ ಹಾಕಿದ್ನೇನು. ಅದೊಂಥರ ಊರ್ಜಿತ ಆಗ್ತದನ್ರಿ ಕೆಲಸದವ್ರ ಕೈಲಿ ಬೆಂಕಿ ಹಾಕ್ಸಿದ್ರೆ. ನಾನು ಜ್ಞಾನ ಮಾಡಿದ್ದೆ ಹೋಗಿ ಸರಿತಾಗಲಿ ನಾನಾಗಲಿ ಇದು ಮಾಡಬೇಕು ಅಂತ. ಹೋಲತ್ಲಾಗೆ ಅಂತಾರೆ ಮಾಡ್ಕೊಳ್ಳಿ. ಏನು ಈ ಸತಿ ಅಡಿಕೆ ಕೊಯ್ಲು ಇಲ್ಲ ಅತಿಯಮ್ಮ, ಹಾಗೆಲ್ಲ ಎಂತ ಆಗೋದು ಇಲ್ಲ. ಕೆಲಸದವ್ರು ಅನ್ನೋದಲ್ಲ, ಮನೆಯವ್ರು ಅನ್ನೋದಲ್ಲ, ಒಳ್ಳೆ ಮನಸ್ಸಿಂದ ಮಾಡಬೇಕು, ಶುರು ಮಾಡ್ಬೇಕು ಯಾವ ಕೆಲಸನಾರು. ಉಂಡ ಪಾಪ ಮನೆ ಮನುಷ್ಯರಿಗಿಂತ ಹೆಚ್ಚು ಮಾಡ್ತಾನೆ. ಅವು ಮೂರ್ತ ಮಾಡಿದ್ರೆ ಎಲ್ಲ ಒಳ್ಳೆಯದೇ ಆಗ್ತದೆ. ನೋಡಿ ಬೇಕಾರೆ ಏನಾಗೋದು ಇಲ್ಲ. ಹಂಗಿದ್ದ ಒಬ್ಬ ಕೆಲಸದವ್ನು ಸಿಕ್ಕೇನಲ್ಲ, ನಿಮ್ಮ ಪುಣ್ಯ. ಯಾರು ಮಾಡಿದ ಪುಣ್ಯನೇನ. ಈಗ ಎಲ್ಲಿ ಸಿಗ್ತಾರ್ರಿ ಹಿಂಗಿದ್ದಾರ? ನಾ ನೋಡ್ತೀನಲ್ಲ, ಒಂದು ಗಳಿಗೆ ಕೂರಲ್ಲ ಹುಡುಗ, ಒಂದು ಗಳಿಗೆ ಕೂರಲ್ಲ. ಅವನಿಗೆ ಸರಿಯಾಗಿ ನಿಮ್ಮ ಮಗನೂ ಎಲ್ಲರೂ ಕೆಲಸ ಮಾಡೋದಾದ್ರೆ ಮಾತ್ರ ನಿಮ್ಮ ಮನೆ ಅಂದರೆ ಹೆಂಗೆ ಬೆಳಗ್ತಿತ್ತೇನ. ಹೋಗಲಿ ಬಿಡಿ, ನೀವು ಮತ್ತೆ ಕಡೆಗೆ ಹೋಗ್ಕೊಂಡು ಗುಂಡಿಗೆ ಅಂತ ಹೇಳಿಬಿಡಿ. ಪಾಪ ಮನ್ಸಿಗೆ ಬೇಜಾರಾಗ್ತದೆ ಅವನಿಗೆ. ಅವೇನು ಇದನ್ನು ಸಾವುಕಾರರ ಮನೆ ಅಂದ್ಕೊಂಡಾನ, ಅವನ ಮನೆ ಥರನೇ ಮಾಡ್ತಾನೆ ಪಾಪ. ಅವನ ಮನೆಯಲ್ಲಾರು ಹಿಂಗೆ ಮಾಡ್ತಿರ್ಲ. ನೀವೊಬ್ಬರು ಮಾರ, ನಿಮ್ಮ ಮಗಳು ಹಿಂಗೆ ಹೇಳೋದು. ಹಾಗಾಗಿ ಅವನಿಗೆ ಅರ್ಧ ಸಲಿಗೆ. ನಿಮ್ಗೆ ಗೊತ್ತಿಲ್ಲ, ಕೆಲಸದವ್ರನ್ನ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ಭಾಳ ಸಲಿಗೆ ಕೊಟ್ಟರೆ ಅವ್ರ ತಲೆ ಮೇಲೆ ಹತ್ತು ಕೂತ್ಕೋತಾರೆ, ಗೊತ್ತಾನ? ಹೇಳಿದ ಮಾತೇ ಕೇಳಲ್ಲ ಕಡಿಕೆ. ಏನಿಲ್ಲ ಅಮ್ಮ, ಆ ಥರ ಎಲ್ಲ ಏನೂ ಆಗಲ್ಲ. ಇಷ್ಟು ದಿವಸ ಆದರೂ ನಿಮಗೆ ಗುಂಡ ಏನು ಅಂತ ಅರ್ಥ ಆಗಲ್ಲ. ಅವನು ಆಗಿದ್ದವನು ಅಲ್ಲೇ ಅಲ್ಲ. ಬೇರೆ ಕೆಲಸದವರೆಲ್ಲ ಹೆಂಗೆ ಇರ್ತಾರೇನೋ, ಆದರೆ ಇವನು ಮಾತ್ರ ಹಂಗಲ್ಲ. ನಮ್ಮಮ್ಮ ಹೇಳಿದ ಸುಳ್ಳೇನಲ್ಲ. ಅವನು ಹಂಗಿದ್ದು ಕೆಲಸದವನು ಸಿಗೋಕ್ಕೆ ನಾವು ಎಷ್ಟು ಪುಣ್ಯ ಮಾಡಿದ್ವೇನೋ. ಅವನು ಇಲ್ಲೇ ಇದ್ರೆ ಸಾಕು ಅಂತ ನಾನು ಅದನ್ನೇ ಬೇಡ್ಕೊಳೋದಾಗಿದೆ. ಓ ಬಂದಾನ.
ನಾ ಅದನ್ನೇ ಹೇಳ್ತಾ ಇದ್ದೆ ಈಗ ನಿನ್ನ ಅಮ್ಮನ ಹತ್ರ, ನಿಮ್ಮ ಮಗಳು ಒಬ್ಬಳು ಹಾಗೆ ಮಾಡ್ತದೆ ಅಂತ. ಅಲ್ಲ ಹೌದು, ನಂಗೇನು ಗೊತ್ತಾಗಲ್ಲ ಅನ್ನೋದೇನಿಲ್ಲ, ಅವ್ನು ಒಳ್ಳೆಯವನಯ್ಯ. ಅವರು ಭಾಳ ಒಂದು ಸಲ್ಗಿ ಕೊಡಬಾರ್ದು ಅಂತ. ಈಗ ನೋಡಲ್ಲೇ ಹಂಡೆ ಒಲೆಗೆ ಬೆಂಕಿ ಹಾಕೇನಂತೆ ನಿನ್ನ ಅಡಿಕೆ ಒಲೆಗೆ. ನಿನ್ನ ಮಾವಲ್ಲೇ ಹೇಳ್ತಾ ಇದ್ರು ಯಾರು ಬಂದು ಮುಹೂರ್ತ ಮಾಡ್ತಿದ್ರು ಅಂತ. ಈಗ ನೀನು ಹೋಗಿ ಮಾಡ್ಬೋದಿತ್ತು, ಹೌದಾ? ಮನೆಯವರು ಅಂತ ಇರೋದೆ ಅಂತಕ್ಕೆ ಎಂತಕ್ಕೆ ಬೇಕು ನೋಡ ನನಗೆ, ಅದಕ್ಕೆ ಹೇಳ್ತಾ ಇದ್ದೆ ನಾನು, ಮತ್ತೆಂತಕ್ಕಲ್ಲ. ಓ ಹೌದಾ, ಇದು ನಂಗೆ ಗೊತ್ತಿಲ್ಲ. ತಗೊಳ್ಳಿ ಕಾಫಿ ತಗೊಳ್ಳಿ. ಗುಂಡ ಪಾಪ ನನ್ನ ಹತ್ರ ಬಂದು ಕೇಳ್ದ, ಅಮ್ಮ ಯಾರು ಬಂದು ಬೆಂಕಿ ಹಾಕ್ತೀರನೋ ಅಂತ. ನಾನೇ ಹೇಳಿದೆ, ನೀವಲ್ಲೇ ಹಾಕು ಮಾರಯ್ಯ, ಇಲ್ಲೇ ಅತ್ತೆ ಬಾಲೆ ಕರ್ಕೊ ಕೂತಾರೆ, ನಾನು ಇಲ್ಲಿ ಒಳಗೆ ಕೆಲಸ ಮಾಡ್ತಿದ್ದೀನಿ ಅಂದೆ. ಅವನದೇನು ತಪ್ಪಿಲ್ಲ, ಹಿಂಗಂತ ಗೊತ್ತಿದ್ರೆ ನೀವೇ ಹೋಗಿ ಹಾಕಿ ಅಂತಿದ್ದೆ. ಇರಲಿ ಬಿಡಿ, ಅಡಿಕೆ ಏನು ಹಂಡಿಗೆ ಹಾಕ್ಲ, ಇನ್ನು ಬರೀ ಚೊಗರು ಕುದಿ ಬರ್ಸದಂತೆ. ಎಂಥದ ಮಾರತಿ ನೀನೊಬ್ಳು, ಒಳ್ಳೆ ಬಿಸಿಯದೆ ಕಾಪಿ. ಆದ್ರೆ ನಾಳೆಯಿಂದ ಇನ್ನೊಂಚೂರು ಹಿಟ್ಟು ಹಮನೆ ಹಾಕು ಸರಿತಾ. ಈ ಚಳಿ ಇರೋದಕ್ಕೆ ಕಾಪಿ ಕಟ್ಟಾಗಿರ್ಬೇಕೆ. ಹ್ಞೂ ಸರಿತಾ, ನಾನೇ ನಿನ್ನೆ ಹೇಳಬೇಕು ಅಂತ ಜ್ಞಾನ ಮಾಡಿದ್ದೆ, ಕಾಪಿ ಹಿಟ್ಟು ಇಂಚು ಹಮನೆ ಹಾಕು. ಹಂಗೆ ಭಾಳ ಹಿಟ್ಟು ಹಾಕೊಂಡು ಕುಡಿಬಾರ್ದು ಕಣಮ್ಮ, ಅದಕ್ಕೆ ನಾನು ಹಾಕ್ಲ, ನಾಳೆಯಿಂದ ಹಾಕ್ತೀನಿ ಬಿಡು. ಹ್ಞೂ ನಿಂದೊಂದು ಮಾರತಿ, ಕಾಫಿ ಕುಡಿಯೋದೇ ಕುಡಿತೀವಂತೆ, ಅದರಲ್ಲಿ ಹೆಚ್ಚು ಕಮ್ಮಿ ಒಂದೇ ಅಂತ. ಆಗಲಿ, ಈಗ ನೀ ಕಾಫಿ ಕುಡ್ದಾ? ಒಂದು ಲೋಟ ಕಾಫಿ ಕುಡ್ಕ ನೀನು. ಇಲ್ಲಿಗೆ ತಗೋ ಬಂದಿದ್ರೆ ಇಲ್ಲ ನಿಂತ್ಕೊಂಡು ಕುಡ್ಕೊಂಡಂಗೆ ಆತಿತ್ತು, ಹೌದಾ? ನಿನ್ನ ಮಗ ಮಲ್ಗೇನೀಗ, ಇನ್ನೇನು ಗಂಟೆ 12 ಆಗ್ತದೆ ನಾವು ಹೇಳೋದು. ಕತ್ಲೇನಿದ್ರೆ ಪೂರ್ತಿ ಈಗಲೇ ಪೂರೈಸ್ತಾನೆ ಏನು. ಎಣ್ಣೆ ಒಂದು ಹಚ್ಚೇ ಮುಲ್ಸಿದ್ರೆ ರಾಗಲಿ ಇರಲ ಅತ್ಲಾಗೆ ಚೆನ್ನಾಗಿ ಎಣ್ಣೆ ಹಿಡಿತಿತ್ತು. ನಾ ಒಂಚೂರಲ್ಲಿ 2 ಬಟ್ಟೆ ಹಿಂಡಾಕಿ ಬರೋಣ ಅಂತ ಹೋದೆ, ಅವ್ನು ಮಲ್ಗೇ ಬಿಟ್ಟ. ಮಲಗಲಿ ಬಿಡಮ್ಮ, ಅವನು ರಾತ್ರಿ ಇಡೀ ನಿದ್ರೆನೇ ಮಾಡಲ, ಹೆಂಗೋ ಒಂದು ನಿದ್ರೆ ಒಂದು ಕ್ಲೀನಾಗಿ ಆಗಲಿ ಅವನಿಗೆ. ಹ್ಞೂ ನಾನು ಅದೇ ಜ್ಞಾನ ಮಾಡಿದೆ. ನೀವು ಹೋಗೋ, ಕಾಫಿ ಕುಡ್ಕ, ಕಾಫಿ ಕುಡ್ಕೊಂಡು ನಾನು ಜನಕ್ಕೆ ಸಾರಿಗೆಲ್ಲ ನಾನು ಹೆಚ್ಚಿಕೊಡ್ತೀನಿ, ಬರ್ತೀನಿ ಬೇಗ. ಒಂದು ಕೆಲಸ ಮುಗಿಸ್ಕಿ ನಾನು ಬಾಲ್ ಮಲಗ್ದಾಗಲೇ. ಇಲ್ಲ ಅಮ್ಮ, ನೀನು ಆರಾಮಾಗಿ ಕೂತ್ಕ, ಕೆಲಸ ನಾನು ಮಾಡ್ಕೋತೀನಿ, ಏನು ತೊಂದರೆ ಇಲ್ಲ. ನಂದೆಲ್ಲ ಆತ ಬಂತಲ್ಲಿ. ಯಾವಾಗ ಎಂಥ ಒಂಚೂರು ಕೆಲಸ ಮಾಡಿಕೊಡ್ತೀನಿ ಅಂದರೆ ಹಿಂಗೆ ಹೇಳೋದು, ನಾನೊಬ್ಬಳೇ ಮಾಡ್ತೀನಿ ಅಂತದೆ. ಏನು ಕೆಲಸ ಮಾಡ್ತದೋ ಏನೋ. ಹ್ಞೂ ನೀವು ಹೇಳೋಕ್ಕೆ ನಂಗೆ ಮತ್ತೆ ಅಂತ ಮಾಡೀರಿ. ಎಷ್ಟೊತ್ತಿಗೆ ಹೋಗಿ ಅಂಥವ್ರು ಒಂಚೂರು ಕೆಲಸ ಮಾಡಿಕೊಡ್ತೀನಿ ಅಂದರೆ ಬೇಡೇ ಬೇಡ, ನಾ ಕೆಲಸ ಮಾಡಿ ಆಗಿದೆ ಅನ್ನೋದು. ಹಾಗಾಗಿ ನಾ ಈಗ ಕೇಳೋದೇ ಬಿಟ್ಟೀನಿ. ಈಗ ಎಷ್ಟೊತ್ತಿಗೆ ಹೋದರೂ ಮಾಡಿರ್ತದೆ ಅಂತ ಒಂದು ಕೆಲಸ ಏನೂ ಇರಲ್ಲ. ಒಂದು ಅನ್ನ ಸಾರು ಇದು ಮಾಡೋಕ್ಕೆ ಅಮ್ಮ ಹೊತ್ತೇನು ಬೇಡ, ಆದರೂ ನಾನು ಹೋಗ್ತೀನಿ. ಈಗ ನೀವು ಕೇಂದ್ರಲ್ಲ ಹಿಂಗೆ ಹೆಚ್ಚು ಅಂತಾರೆ ಕೊಡ್ತೀನಿ ಅಂತ, ಬೇಡ ಅಂತದೆ. ಇಲ್ಲ ಹಾಗೇನಿಲ್ಲ ಅದಕ್ಕೆಮ್ಮ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ತಿಳ್ಕೊಬೇಡಿ. ಕೆಲಸ ಇರ್ತದೆ, ಕೆಲಸ ಬೇಕಾದಷ್ಟು ಇರ್ತದೆ. ಅದು ಹೊತ್ತುಣ್ಕಿ ಎದ್ದು ಕೂತದಲ್ಲ, ಒಂದೇ ಸಮ ಮಾಡಿಬಿಡ್ತದೆ, ಒಂದು ಗಳಿಗೆ ಕೂರದೆ ನಿಲ್ಲದೆ. ಹಂಗಾಗಿ ಕೆಲಸ ಆಗ್ತದೆ. ಹೇಳ್ತೀನಿ ಬಾಣ್ತಿ ಇಷ್ಟು ಬೇಗ ಎಷ್ಟೆಲ್ಲ ಕೆಲಸ ಮಾಡಬೇಡ ಅಂತ. ಈ ಹೇಳ್ದಾರ ಮಾತು ಕೇಳಲ್ಲ, ಜೀವ ಗಟ್ಟಿ ಇಟ್ಕೋಬೇಕು. ಗಾದೆ ಅದೇ ಜೀವ ಇದ್ರೆ ಬೆಲ್ಲ ಬಿಟ್ಕಿ ತಿನ್ಬೋದು ಅಂತ ಅದು ಹೇಳ್ತದೆ ಅಂತ ನೀವು ಇದು ಮಾಡಬೇಡಿ. ಎಂಥವ್ರು ಒಂಚೂರು ತರಕಾರಿ ಹೆಚ್ಚಿಕೊಡೋದು ಎಲ್ಲ ಮಾಡಿಕೊಡಿ, ಅದಕ್ಕೇನು ಹೇಳ್ತದೆ. ಈಗ ನಾ ಇರೋ ತನಕ ಅಡ್ಡಿಲ್ಲ, ನಾ ಅತ್ಲಾಗ ಹೋದ್ಮೇಲೆ ಈಗ ಬಾಲೆ ಕೆಲಸನೂ ಆಗ್ಬೇಕಾ, ಮತ್ತು ಬಾಲೆ ಬಟ್ಟೆ ಮಿಷಿನಿಗೆ ಹಾಕೋದು ಬೇಡ ಅಂತದೆ. ಹಾಗಾಗಿ ನಾ ಇಷ್ಟು ದಿವಸಕ್ಕೂ ಕೈಯಲ್ಲೇ ಒಗಿತಾ ಇದ್ದಿದ್ದು. ಆಗ್ತದೆ ಕೆಲಸ, ಸುಮಾರು ಆಗ್ತದೆ. ಹೆಂಗೆ ಮಾಡ್ಕಿತದೆ ಏನೋ ಮರ. ಇಲ್ಲ ನಾನು ಹೋಗಿ ಮಾಡಿಕೊಡ್ತೀನಪ್ಪ, ನನಗೇನು ಗೊತ್ತಾಗಲ್ಲನ. ಆಗ್ತದೆ ಹೆಂಗೆ ನಾ ಬಾಲೆ ಹಿಡ್ಕೊಂಡ್ರೆ ಅದು ಒಳಗೆ ಮಾಡ್ತದೆ. ಅದು ನೀವಿನ್ನೊಂದು 15 ದಿನ ಇದ್ದು ಹೋಗಬೇಕಿತ್ತು. ಇಲ್ಲಪ್ಪ, ಇಲ್ಲೇ ಇಲ್ಲ, ನಾನು ನಾಡ್ದಿಗೆ ಹೋಗಳೆ. ನಮ್ಮ ಮನೇಲಿ ಆಗ್ಬೇಕಲ್ಲ ಹೇಳಿ. ಇಲ್ಲೇ ಬಂದು ಕೂತ್ಕೊಂಡ್ರೆ ಅಲ್ಲಿ ಸಂಸಾರಕ್ಕೆ ಸಂಸಾರೇ ಹೋಗ್ತದೆ.
ಪಾಪ ನಮ್ಮನೇಲಿ ಇವರು ಹುಷಾರಿಲ್ದಿದ್ದಾರೋ ಮಗಳಿಗಾಗಿ ಇಷ್ಟು ದಿವಸ ತಡ್ಕೊಂಡದಾರೆ. ಒಂದು ದಿವಸಕ್ಕೂ ನಾನು ಎಲ್ಲಿಗೂ ಕಳಿಸ್ ಗೊತ್ತಿಲ್ಲ ಅವರಿಗೆ.